ಥ್ಯಾಂಕ್ ಯು. ಡಾಕ್ಟರ್ ಮೋನಿಕಾ ಇದೆ. ಇಲ್ಲಿ ತನಕ ನಾವು ಒಂದು 30 ಲಕ್ಷ 2 ಲಕ್ಷ ರಿಫ್ರಾಕ್ಟಿವ್ ಸರ್ಜರಿ ಮತ್ತು 5 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿದೆ. ಇದು 12 ವರ್ಷದಿಂದ ಇದೆ. ನಮ್ಮದು ಇಥೋಸ್ ಆಫ್ ನೇತ್ರಧಾಮ ಇಸ್ ಟೋಟಲಿ ಪೇಷಂಟ್ ಸೆಂಟ್ರಿಕ್. ಪೇಷಂಟೇ ನಮಗೆ ಪೇಷಂಟ್ ಕೇರ್, ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಆ್ಯಂಡ್ ಪೇಷಂಟ್ ಸೇಫ್ಟಿನೇ ನಮಗೆ ಮೇನ್. ನಮ್ಮ ವಿಷನ್ ಈಸ್ ಲೀಡರ್ಶಿಪ್ ಇನ್ ಐ ಕೇರ್ ಡೊಮೇನ್. ವಿಷನ್ ಈಸ್ ವಿಷನ್ ಕೇರ್ ಪಾರ್ ಎಕ್ಸಲೆನ್ಸ್. ನಮ್ಮ ಸೀನಿಯರ್ ಲೀಡರ್ಶಿಪ್ ಟೀಮ್ ಇದು. ನಮ್ಮ ಹಾಸ್ಪಿಟಲ್ ಫೌಂಡರ್ ಡಾಕ್ಟರ್ ಶ್ರೀ ಗಣೇಶ್ ಆ್ಯಂಡ್ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್. ನಾವು ಮೈಸೂರು ನೇತ್ರಧಾಮ ಈಗ 12ನೇ ವರ್ಷದಲ್ಲಿ ಇದೆ. 12ನೇ ವರ್ಷದಲ್ಲಿ ನಮ್ಮ ಇದ್ದಾಗ ನಮ್ಮದು ಕೋರ್ ಟೀಮ್ ಏನಿದೆ, ಮೊದಲೇ ದಿನದಿಂದ ನಾವು ಅದೇ ಕೋರ್ ಟೀಮ್ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಟೀಮಲ್ಲಿ ಇವಾಗ 6 ಜನ ಡಾಕ್ಟರ್ಸ್ ಇದ್ದಾರೆ. ನಾನು ಡಾಕ್ಟರ್ ಚೇತನ್, ಇಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಇದ್ದೀನಿ. ಡಾಕ್ಟರ್ ಮೋನಿಕಾ, ಶಿ ಇಸ್ ಸೀನಿಯರ್ ಕನ್ಸಲ್ಟೆಂಟ್ ಆ್ಯಂಡ್ ಹೆಡ್ ಆಫ್ ಗ್ಲಾಕೋಮಾ. ಗ್ಲಾಕೋಮಾದಲ್ಲಿ ನಾವು ಏನು ಹೊಸದು ಮಾಡ್ತಾ ಇದ್ದೀವಿ ಅದನ್ನು ನಾನು ಒಂದು ರೇರರ್ 5% ಸರ್ಜರೀಸಿಗೆ ಮಾತ್ರ ನಾವು ಅಲ್ಲಿಗೆ ರೆಫರ್ ಮಾಡಬೇಕಾಗತ್ತೆ. ಬಟ್ ನಮ್ಮ ಬೆಂಗಳೂರು ಸೆಂಟ್ರಿಗೆ ಕಳಿಸ್ತೀವಿ, ಆಮೇಲೆ ಮುಂದೆ ಕೇರಿಗೆ ಅವರೇ ವಾಪಸ್ ನಮ್ಮಲ್ಲಿ ಬರ್ತಾರೆ. ಸೊ ವಿ ಹ್ಯಾವ್ ಕ್ಯಾಟ್ರಾಕ್ಟ್, ಗ್ಲಾಕೋಮಾ. ನಾವು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋ ಉದ್ದೇಶನೇ ಅದು. ಇದ್ರದ್ದು ಡೀಟೇಲ್ ಆಗಿ ಬರ್ತೀವಿ ಮುಂದೆ. ಫುಲ್ ಫ್ಲೆಶ್ಡ್ ರೆಟಿನಾ ಸೆಟಪ್ ಇದೆ ನಮ್ಮಲ್ಲಿ. ಇನ್ಕ್ಲೂಡ್ ಬರೀ ಫೆಸಿಲಿಟಿ ಅಲ್ಲ, ಕ್ವಾಲಿಫೈಡ್ ಡಾಕ್ಟರ್ಸ್ ಅಲ್ಲ. ವಿ ಕಾನ್ಸಂಟ್ರೇಟ್ ಆನ್ ಪ್ರೊವೈಡಿಂಗ್ ಸೇಫ್ ಅಂಡ್ ಕಂಫರ್ಟಬಲ್ ಎನ್ವಿರಾನ್ಮೆಂಟ್ ಫಾರ್ ಪೇಷಂಟ್ಸ್. ಸೊ ಪೇಷಂಟ್ ಕಂಫರ್ಟ್, ಪೇಷಂಟ್ ಸೇಫ್ಟಿ ಅಟ್ ಮೋಸ್ಟ್ ಇಂಪಾರ್ಟೆನ್ಸ್ ನಮಗೆ. ಇಲ್ಲಿ ಬಂದ್ರೆ ಪೇಷಂಟಿಗೆ ಹಾಸ್ಪಿಟಲ್ ತರ ಅನಿಸ್ಬಾರ್ದು. ಓವರ್ 9500 ಗೂಗಲ್ ರಿವ್ಯೂಸ್. ನಮ್ದು ಆವರೇಜ್ ರೇಟಿಂಗ್ ಇಸ್ 4.9. ದಟ್ ಶೋಸ್ ಪೇಷಂಟ್ಸ್ ನಮಗೆ ಎಷ್ಟು ಇಷ್ಟಪಡ್ತಾ ಇದ್ದಾರೆ. ನೀವೇ ಕೇಳಿದ್ದೀರಾ. ಸೊ ಬೇಸಿಕಲಿ this is an idea to give what is new in the treatment for glaucoma. So glaucoma ಒಂದು ಪ್ರಮುಖ ಆದ್ಯತೆ ಏನಂತಂದ್ರೆ ಪೇಷಂಟ್ಗಳು ಹೊರಗಡೆ ಹೋಗಿ ಎಲ್ಲೂ ಟ್ರೀಟ್ಮೆಂಟ್ ಬೆಂಗಳೂರಿಗೆ ಇವನ್ನ ನೇತ್ರಧಾಮ ಮೈಸೂರು ಬರೋಕ್ಕೆ ಮುಂಚೆ 2014 ಕೂಡ ಪೇಷಂಟ್ ಫೀಡ್ಬ್ಯಾಕಲ್ಲಿ ನಾವು ಮೈಸೂರು ಓಪನ್ ಮಾಡಿದ್ವಿ. ಇಲ್ಲಿಂದ ಪೇಷಂಟ್ ಬಂದು ಮೈಸೂರು ಓಪನ್ ಮಾಡಿ ಅವಾಗೆಲ್ಲ ಎಕ್ಸ್ಪ್ರೆಸ್ ವೇ ಇರಲಿಲ್ಲ. ಒಂದು ದಿನ ಪೂರ್ತಿ ಆಗುತ್ತೆ ಮೈಸೂರಿಗೆ ಹೋಗಿ ಅವ್ರು ಟ್ರೀಟ್ಮೆಂಟ್ ತೊಗೊಂಡು ಮತ್ತೆ ನೆಕ್ಸ್ಟ್ ಡೇ ಹೋಗಿದ್ರೆ ತುಂಬ ಕಷ್ಟ ಆಗಿರೋದು. ಆ ಪೇಷಂಟ್ ಫೀಡ್ಬ್ಯಾಕಿಂದ ನಾವು ಮತ್ತೆ ಇಲ್ಲಿ ನೇತ್ರಧಾಮ ಸ್ಟಾರ್ಟ್ ಮಾಡಿದ್ವಿ. ಪ್ಲಸ್ ಪ್ರತಿ ವರ್ಷನೂ ಒಂದು ಹೊಸ ತಂತ್ರಜ್ಞಾನದಿಂದ ನಾವು ಇಲ್ಲಿಗೆ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ದೀವಿ. ನಾವು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈಗ ಹೊಸ ಏನು ಟ್ರೀಟ್ಮೆಂಟ್ ಇದೆ ಇದನ್ನು ಎಲ್ಲ ಲೋಕಲ್ ನಮ್ಮ ಡಾಕ್ಟರ್ಸ್ಗಳಿದ್ದಾರೆ ಅವ್ರಿಗೆಲ್ಲರೂ ಹೋಗಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ರೀಸೆಂಟ್ಲಿ ಮಡಿಕೇರಿಯಲ್ಲಿ ಒಂದು ಡಾಕ್ಟರ್ಸ್ ಎಲ್ಲ ಅಪ್ಟೋಮರ್ಸ್ ಕಡೆಯಿಂದ ಡಾಕ್ಟರ್ನೆಲ್ಲ ಕರೆದು ನಮ್ಮಲ್ಲಿ ಈ ಥರ ಫೆಸಿಲಿಟೀಸ್ ಇದೆ ಅಂತ ಅವ್ರಿಗೂ ಹೇಳ್ತಾ ಇದ್ದೀವಿ. ಮತ್ತು ಎಲ್ಲ ಡಿಸ್ಟಿಕಲ್ಲೂ ಕೂಡ ಕವರ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾವು ಕ್ಯಾಂಪ್ಗಳು ಮಾಡ್ತಾಯಿದ್ವಿ. ಕ್ಯಾಂಪು ಮತ್ತು ಕಾರ್ಪೊರೇಟ್ ಕಂಪ್ನಿಲಿ ನಾವು ಟಾಪ್ಗಳು ಅಂದರೆ ಐ ಕೇರ್ ಟಾಪ್ಗಳನ್ನ ಅರೇಂಜ್ ಮಾಡ್ತಾ ಇದ್ವಿ. ನಮ್ಮ ಹತ್ರ ಏನು ಫೆಸಿಲಿಟೀಸ್ ಇದೆ, ಯಾಕಂದರೆ ನಮ್ಮ ಹತ್ರ ಬರೋ ಪೇಷಂಟ್ಗಳಿಗೆ ನಾವು ಹೇಳ್ಬೋದು. ಬಟ್ ನಮ್ಮ ಹತ್ರ ಬರದೇ ಇರೋ ಪೇಷಂಟ್ ಎಷ್ಟೋ ಜನ ಇರ್ತಾರೆ. ಅವರು ಬೇರೆ ಬೇರೆ ಕಡೆ ಟ್ರೀಟ್ಮೆಂಟ್ ತೊಗೊಂಡೆಲ್ಲ ಬೇರೆ ಕಡೆ ಹೋಗ್ತಾ ಇರ್ತಾರೆ, ಬೆಂಗಳೂರಿಗೆ ಹೋಗ್ತಾ ಇರ್ತಾರೆ, ಮೆಡಿಸಿನ್ ತೊಗೊಳ್ತಾ ಇರ್ತಾರೆ. ಅವ್ರಿಗೆಲ್ಲ ಗೊತ್ತಾಗಲಿಕ್ಕೆ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ಇದರಿಂದ ನಿಮ್ಮಿಂದ ಕೆಲವರಿಗೆ ಇನ್ನೂ ರೀಚ್ ಆಗಲಿ ಅನ್ನೋದು ನಮ್ಮ ಕಳಕಳಿ ಮನವಿ. ಥ್ಯಾಂಕ್ ಯು. ಸ್ಟಂಟ್ ಕಾಸ್ಟೇ ಅರೌಂಡ್ 1.5 lakhs ಇದೆ ಸರ್. ಪ್ಲಸ್ ಟೋಟಲ್ ಪ್ಯಾಕೇಜ್ 1,80,000 ಮಾಡ್ತಾ ಇದ್ದೀವಿ. ಅಡ್ಮಿನಿಸ್ಟ್ರೇಟಿವ್ ಚಾರ್ಜು, OT ಚಾರ್ಜ್ ಎಲ್ಲ ಸೇರಿ 1,80,000 ಮಾಡ್ತಿದ್ವಿ. ಅದು ಸ್ಟೆಂಟ್ ಕಾಸ್ಟ್ ಅರೌಂಡ್ 1.5 lakhs ಇದೆ. ಸ್ಟೆಂಟ್ ಕಾಸ್ಟ್ ಜಾಸ್ತಿ ಇದೆ. KDB ಗೋನಿಯೋಟಮಿ ಸ್ಟೆಂಟ್ ಈಸ್ ಎಕ್ಸ್ಪೆನ್ಸಿವ್. ಬಟ್ ಎಲ್ಲರಿಗೂ ಸ್ಟೆಂಟ್ ಆಗಲ್ಲ ಅನ್ನೋದಕ್ಕೆ ನಮ್ಮಲ್ಲಿ ನಾವು ಮಿಕ್ಸ್ ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ 2 ಬಗೆಯ ಸರ್ಜರಿಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸ್ಟೆಂಟು ಆಯಿತು ಆ್ಯಂಡ್ ಗೋನಿಯೋಟಮಿನೂ ಆಯಿತು. ಗೋನಿಯೋಟಮಿ ನಮ್ಮ ಟ್ರೆಡಿಷನಲ್ ಸರ್ಜರಿಗಿಂತ ಮಾರ್ಜಿನಲಿ ಮೋರ್ ಎಕ್ಸ್ಪೆನ್ಸಿವ್ ಇದೆ. ಸ್ಟೆಂಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್. ಎಗ್ರೀಡ್. ಯಾವ ಕಾರಣಕ್ಕೆ ಇದು ಬರುತ್ತೆ ಅಂತ 2 ಟೈಪ್ಸ್ ನಾನು ಹೇಳಿದಲ್ಲ, ಓಪನ್ ಆ್ಯಂಗಲ್ ಆ್ಯಂಡ್ ಆ್ಯಂಗಲ್ ಕ್ಲೋಜರ್ ಗ್ಲಾಕೋಮಾ. ಸೊ ಓಪನ್ ಆ್ಯಂಗಲ್ ಗ್ಲಾಕೋಮಾ ಅಲ್ಲಿ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಸೊ ಅದಕ್ಕೆ ನಾವೇ ಮಾಡ್ರೇಟ್ ರಿಸ್ಕ್ ಫ್ಯಾಕ್ಟರ್ಸ್ ಆ್ಯಂಡ್ ಲೋ ರಿಸ್ಕ್ ಫ್ಯಾಕ್ಟರ್ಸ್ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಆ್ಯಂಡ್ ಲೋ ರಿಸ್ಕ್ ಫ್ಯಾಕ್ಟರ್ಸ್ ಹೇಳ್ತೀವಿ. ಹೈಯಲ್ಲಿ ಇಫ್ ಎನಿಬಡಿ ಈಸ್ ಅಬವ್ 65, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಗ್ಲಾಕೋಮಾ ಇದ್ದರೆ 9 to 10 times ಜಾಸ್ತಿ ಚಾನ್ಸಸ್ ಇದೆ. ಇಫ್ ಯು ಆರ್ ಟೇಕಿಂಗ್ ಸ್ಟೆರಾಯ್ಡ್ ಇನ್ ಎನಿ ಫಾರ್ಮ್, ಇಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಇನಲೇಷನ್ ಸ್ಟೆರಾಯ್ಡ್, ಡ್ರಾಪ್ ಸ್ಟೆರಾಯ್ಡ್, ಕ್ರೀಮ್ ಸ್ಟೆರಾಯ್ಡ್, ಓರಲ್ ಸ್ಟೆರಾಯ್ಡ್ ಆ್ಯಂಡ್ ಸೂಡೋ ಎಕ್ಸ್ಫೋಲಿಯೇಷನ್. ಸೊ ಇದು ಕೆಲವು ಹೈ ರಿಸ್ಕ್ ಗ್ರೂಪಲ್ಲಿ ಬರುತ್ತೆ. ಲೋ ರಿಸ್ಕಲ್ಲಿ ಹೈ BP, ತುಂಬ ಹೈ BP, ತುಂಬ ಲೋ BP, ಬೋತ್ ಆರ್ ನಾಟ್ ಗುಡ್ ಫಾರ್ ದಿ ಐ. ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಆ್ಯಂಡ್ ಹೈ ಮೈನಸ್ ನಂಬರ್. ಸೊ ಇದು ಲೋ ರಿಸ್ಕಲ್ಲಿ ಬರುತ್ತೆ. ವೆನ್ ವಿ ಕಮ್ ಟು ಆ್ಯಂಗಲ್ ಕ್ಲೋಜರ್ ಗ್ಲಾಕೋಮಾ, ವೇರ್ ದ ಆ್ಯಂಗಲ್ ಇಸ್ ಗೋಯಿಂಗ್ ಆನ್ ಗೆಟಿಂಗ್ ಕ್ಲೋಸ್ಡ್. ಸೊ ಅದರಲ್ಲಿ ಕೆಲವು ಕಂದು ಆನಟಾಮಿಕಲ್ ಫ್ಯಾಕ್ಟರ್ಸ್, ಕೆಲವು ಸ್ಪೆಸಿಫಿಕ್ ಕಂದು ಸ್ಟ್ರಕ್ಚರ್ ವೇರಿಯೇಷನ್ ಇದ್ದರೆ ಅವ್ರಿಗೆ ಜಾಸ್ತಿ ಕಾಮನ್.
ಯಾರ ಕಣ್ಣು ನಾರ್ಮಲ್ ಕಣ್ಣಿಂದ ಸ್ಮಾಲ್ ಇದ್ದರೆ, ಸಣ್ಣ ಸೈಜ್ ಇದ್ದರೆ, ಯಾರ್ದು ಕರಿಗುಡ್ಡೆ ಫ್ಲ್ಯಾಟ್ ಇದ್ದರೆ, ಯಾರ್ದು ಲೆನ್ಸ್ ಥಿಕ್ನೆಸ್ ಜಾಸ್ತಿ ಇದ್ದರೆ, ಸೊ ದೇ ಆರ್ ಮೋರ್ ಹ್ಯಾವಿಂಗ್ ಅ ರಿಸ್ಕ್ ಆರ್ ಚಾನ್ಸ್ ಆಫ್ ಹ್ಯಾವಿಂಗ್ ಆಂಗಲ್ ಕ್ಲೋಜರ್ ಗ್ಲಾಕೋಮಾ. Happen now is the awareness is increasing. See, minimally invasive glaucoma surgery ಇಂಡಿಯಾದಲ್ಲಿ ಬಂದಿದೆ ಆ್ಯಕ್ಚುಲಿ ಲಾಸ್ಟ್ 2 years, ರೈಟ್. ಅದರಲ್ಲಿಯೂ KDBs come in the last 1 year. So 2 years and 1 year. Slowly the doctors who are working with the insurance companies are also acknowledging that why to go for such invasive trabeculectomy surgery. ನಾವೇ slowly minimally invasiveಗೆ ಹೆಲ್ಪ್ ಮಾಡೋಣ. ಸೊ ಥ್ಯಾಂಕ್ಫುಲಿ ಇನ್ಶೂರೆನ್ಸ್ ಕಂಪನೀಸ್ ಇಂದ 70 to 80% ಕವರೇಜ್ ಆಗ್ತಾ ಇದೆ, ಬೋತ್ ಫಾರ್ ಐಸ್ಟೆಂಟ್ ಆ್ಯಂಡ್ ಫಾರ್ KDB. ಆ್ಯಂಡ್ ವಿ ಆರ್ ಹೋಪಿಂಗ್ ದಟ್ ಇದೇ ಪ್ರಾಸೆಸ್ಸಲ್ಲಿ ನಾವೇ ವೇರಿಯಸ್ ಸ್ಕೀಮ್ಸ್ ಏನಿದೆ, ಯಶಸ್ವಿನಿ, ಆಯುಷ್ಮಾನ್, ಅದರಲ್ಲಿ ಇಫ್ ನಾಟ್ ಐಸ್ಟೆಂಟ್ ಅಟ್ಲೀಸ್ಟ್ ಎಕ್ಸಿಷನಲ್ ಗೋನಿಯೋಟೊಮಿ ವಿತ್ KDB ಇನ್ ದ ಲಾಂಗ್ ಟರ್ಮ್ ಅವೇರ್ನೆಸ್ ಒಂದ್ಸತಿ ಜಾಸ್ತಿ ಆಗಿಬಿಟ್ರೆ ಈವನ್ ಅದರಲ್ಲಿ ನಾವೇ ಆರಾಮೇ